ಕಾಲೇಜ್ ಕ್ಯಾಂಪಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ತಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ ಚಿಂತೆಗೀಡಾಗಿದ್ದೀರಾ? SSLC ಆಯಿತು, ಮುಂದೇನು, ಯಾವ ಕೋರ್ಸ್ ಆಯ್ಕೆ ಮಾಡಿಕೊಳ್ಳೋದು, ಯಾವ ಕಾಲೇಜ್ಗೆ ತಮ್ಮ ಮಕ್ಕಳನ್ನು ಸೇರಿಸೋದು, ಯಾವ ಕಾಲೇಜಿನಲ್ಲಿ ನಮ್ಮ ಮಕ್ಕಳು ಶಿಕ್ಷಣ ಪಡೆದರೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ, ಶಿಕ್ಷಣದ ಜೊತೆಗೆ ತಮ್ಮ ಮಕ್ಕಳಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಕೂಡ ಬೇಕು, ಕ್ಯಾಂಪಸ್ ಕೂಡ ಚೆನ್ನಾಗಿರಬೇಕು ಅನ್ನೋದರ ಬಗ್ಗೆ ಗೊಂದಲದಲ್ಲಿ ಇದ್ದೀರಾ? ಹಾಗಾದರೆ ಚಿಂತೆ ಬಿಡಿ, ನಿಮ್ಮೆಲ್ಲ ಗೊಂದಲಗಳಿಗೆ ಒಂದೇ ಕಡೆ ಪರಿಹಾರ ಸಿಗಲಿದೆ. ಅದುವೇ ಪ್ರೆಸಿಡೆನ್ಸಿ PU ಕಾಲೇಜ್ನಲ್ಲಿ. ಈ ಕಾಲೇಜಿನ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರೆಸಿಡೆನ್ಸಿ PU ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವ ದೇವಿ ಅವರು, ಅದರ ಜೊತೆಗೆ ವೈಸ್ ಪ್ರಿನ್ಸಿಪಾಲ್ ಆಗಿರುವ ಚೈತ್ರಾ C ಅವರು. ಇಬ್ಬರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ದೇವಿ ಮ್ಯಾಮ್, ತಮ್ಮ ಜೊತೆ ಪ್ರೆಸಿಡೆನ್ಸಿ ಕಾಲೇಜ್ನ ಹಿಸ್ಟ್ರಿ, ಅದರ ಜೊತೆಗೆ ಎಷ್ಟೆಲ್ಲ ಕ್ಯಾಂಪಸ್ ಇದ್ದಾವೆ, ಇದ್ರ ಬಗ್ಗೆ ತಿಳಿಸೋದಾದ್ರೆ. ಈಗ ಪ್ರೆಸಿಡೆನ್ಸಿ ಕಾಲೇಜ್ ಶುರುವಾಗಿತ್ತು 1976ನೇ ಇಸ್ವಿಯಲ್ಲಿ. ಶುರು ಮಾಡಿತ್ತು ಡಾಕ್ಟರ್ ನಿಸಾರ್ ಅಹಮದ್ ಸರ್, ನಮ್ಮ ಪ್ರೆಸೆಂಟ್ ಚೇರ್ಮನ್. ಸೊ ಮೊದಲಿಗೆ ಅವ್ರು ಶುರು ಮಾಡಿತ್ತು ಒಂದು ಶಾಲೆ. ಸೊ 1ರಿಂದ 2 ಆಗಿ 2 4 ಆಗಿ 8 ಆಗಿ, ಸೊ CBSE ಆ್ಯಂಡ್ CISE ಕರಿಕ್ಯುಲಮ್. ಸೊ ಶಾಲೆ ನಂತರ ಶುರು ಮಾಡಿದ್ದು PU ಕ್ಯಾಂಪಸಸ್. ಒಂದು ಹೆಬ್ಬಾಳಲ್ಲಿರುವ ಪ್ರೆಸಿಡೆನ್ಸಿ PU ಕಾಲೇಜ್, ಮತ್ತೊಂದು ಯಲಹಂಕದಲ್ಲಿರುವ ಪ್ರೆಸಿಡೆನ್ಸಿ PU ಕಾಲೇಜ್. ಇದರ ಜೊತೆಯಲ್ಲಿ ಡಿಗ್ರಿ ಕ್ಯಾಂಪಸ್, ಅದು ಹೆಬ್ಬಾಳಲ್ಲಿದೆ. ಸೊ ದ ನೆಕ್ಸ್ಟ್ ಜುವೆಲ್ ಆನ್ ದ ಕ್ರೌನ್ ಅಂತ ಹೇಳೋ ರೀತಿಯಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಶುರು ಮಾಡಿತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ವಿಚ್ ಇಸ್ ಅಟ್ ರಾಜನಕುಂಟೆ, ಯಲಹಂಕ. ವಿಸ್ತಾರವಾದ ಒಂದು ವಿಶ್ವವಿದ್ಯಾಲಯ, ಆಲ್ಮೋಸ್ಟ್ 100 ಎಕರೆಗಿಂತ ದೊಡ್ಡದಿರೋ ವಿಶ್ವವಿದ್ಯಾಲಯ ಇದು. ಸೊ ಇದರಲ್ಲಿ ಇಂಜಿನಿಯರಿಂಗ್, ಲಾ, ಲಿಬ್ರಲ್ ಆರ್ಟ್ಸ್, ಅಪ್ಲೈಡ್ ಸೈನ್ಸಸ್, ರಿಸರ್ಚ್ ಪ್ರೋಗ್ರಾಮ್ಸ್, ಮೋರ್ ದೆನ್ 30,000 ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಪರ್ಟಿಕ್ಯುಲರ್ಲಿ ವೆನ್ ಹ್ಯಾವ್ ಟಾಕ್ ಅಬೌಟ್ ಪ್ರೆಸಿಡೆನ್ಸಿ PU ಕಾಲೇಜ್ ಸೇ ಯಲಹಂಕ. ಸೊ ನಮ್ಮ ಕ್ಯಾಂಪಸ್ಸಲ್ಲಿ ವಿ ಹ್ಯಾವ್ ಬೋತ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಸ್ಟ್ರೀಮ್. ಸೊ ಸೈನ್ಸಲ್ಲಿ ವಿ ಹ್ಯಾವ್ PCMB ಆ್ಯಂಡ್ PCMC. ಕಾಮರ್ಸ್ ಅಂತ ಬಂದಾಗ ವಿ ಹ್ಯಾವ್ CEBA, SCBA, SMBA ಅಲಾಂಗ್ ವಿತ್ ದ ಇಂಟಗ್ರೇಟೆಡ್ ಕೋಚಿಂಗ್. ಸೊ ಓವರಾಲ್ ನೋಡಿದಾಗ ನಮ್ಮಲ್ಲಿ ವಿ ಹ್ಯಾವ್ ಮೋರ್ ದೆನ್ 50,000 ಸ್ಟೂಡೆಂಟ್ಸ್ ಆ್ಯಂಡ್ ಮೋರ್ ದೆನ್ 5,000 ಸ್ಟಾಫ್. ಆ್ಯಂಡ್ 1976ಅಲ್ಲಿ ಶುರು ಮಾಡಿರೋ ಕಾಲೇಜ್ ಈಗ ನಾವು 2026ಅಲ್ಲಿದ್ದೀವಿ. ಅಂದರೆ ಇಟ್ ಈಸ್ ಅ ಇಯರ್ ಆಫ್ ಗೋಲ್ಡನ್ ಜೂಬ್ಲಿ. ಸೊ ವಿವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ 50 years in the education sector and still to achieve great success. ಓಕೆ, ಚೈತ್ರಾ ಮ್ಯಾಮ್, ಸೆಂಟ್ರಿಕ್ ಅಪ್ರೋಚ್ ಸ್ಟೂಡೆಂಟ್ಗಳ ಒಂದು ಅವರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಗಮನ ಹರಿಸೋದಾದರೆ, ಪೋಷಕರು ಸಾಕಷ್ಟು ಚಿಂತೆಗೀಡಾಗಿರ್ತಾರೆ. ನಮ್ಮ ಮಕ್ಕಳು ಈ ಕಾಲೇಜಿಗೆ ಹೋದರೆ ಎಜುಕೇಷನ್ ಹೇಗೆ ಅವ್ರದ್ದು, ಪರ್ಟಿಕ್ಯುಲರ್ ಆಗಿ ಲೆಕ್ಚರರ್ಸ್ ನಮ್ಮ ಮಕ್ಕಳ ಮೇಲೆ ಫೋಕಸ್ ಮಾಡ್ತಾರೋ ಇಲ್ವೋ ಅನ್ನುವಂಥ ಕನ್ಫ್ಯೂಷನ್ ಪೇರೆಂಟ್ಸ್ಗಳಿಗೆ ಇದ್ದೇ ಇರುತ್ತೆ. ಜೊತೆಗೆ ಏನು ಅಂತಂದರೆ ಇಷ್ಟೊಂದು ಜನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ನನ್ನ ಮಗು ಚೆನ್ನಾಗಿ ಓದಬೇಕು, ನನ್ನ ಮಗನ ಬಗ್ಗೆ ಫೋಕಸ್ ಮಾಡ್ತಾರಾ ಇಲ್ವಾ ಅಂತ ಒಂದು ಕನ್ಫ್ಯೂಷನ್ ಪೇರೆಂಟ್ಸ್ಗೆ ಇದ್ದೇ ಇರುತ್ತೆ. ಸೊ ತಾವೇನು ಹೇಳ್ತೀರಾ ಇದ್ರ ಬಗ್ಗೆ? ಸೊ ಮೇಜರ್ಲಿ ಫಸ್ಟ್ ಥಿಂಗ್ ಇಸ್ ಅವ್ರ ಕಾಲೇಜ್ ಒಳಗಡೆ ಬಂದಿದ್ದ ಕೂಡಲೇ ಅವ್ರು ನಮ್ಮ ರೆಸ್ಪಾನ್ಸಿಬಿಲಿಟಿ. ಕಾಲೇಜ್ ಒಳಗಡೆ ಮಕ್ಕಳು ಎಂಟ್ರಾಗ್ತಾರೆ, 8:15ಗೆ ಎಂಟ್ರಾಗ್ತಿದ್ದಾಗೆ ಫಸ್ಟ್ ಅವ್ರ ಕ್ಲಾಸ್ಗೆ ಹೋಗಿ ಕೂತ್ಕೊಂಡಾಗ ಕ್ಲಾಸ್ ಟೀಚರು ಏನು ಮಾಡ್ತಾರೆ, ಹೋಗಿ ಕ್ಲಾಸಲ್ಲಿ ಅಟೆಂಡೆನ್ಸ್ ತೊಗೋತಾರೆ. ಇನ್ ಕೇಸ್ ಮಗು ಬಂದಿಲ್ಲ ಅಂತಂದಾಗ 3-4 ಥರ ಇನ್ಫಾರ್ಮೇಷನ್ ಹೋಗುತ್ತೆ ಪೇರೆಂಟ್ಸ್ಗೆ. ಸೊ ಸೆಕೆಂಡ್ ಪೀರಿಯಡ್ ಏನು ಮಾಡ್ತಾರೆ, ಕ್ಲಾಸ್ ಟೀಚರ್ ಆದವರು ಕ್ಲಾಸ್ ಅಟೆಂಡೆನ್ಸ್ ತೊಗೊಂಡಾದಮೇಲೆ ಪೇರೆಂಟ್ಸ್ಗೆ ಕಾಲ್ ಮಾಡಿದಾಗ ಸೊ ರೀಸನ್ ತಿಳ್ಕೊಬೋದು. ರೀಸನ್ ಏನಿರ್ಬೋದು, ಹುಷಾರಿಲ್ಲದೆ ಇರ್ಬೋದು, ಇಲ್ಲ ಇನ್ನೇನಾದರೂ ಎಮರ್ಜೆನ್ಸಿ ಇರ್ಬೋದು. ಆ ರೀಸನ್ ತಿಳ್ಕೊಂಡಾದಾಗ ಲೈಕ್ ನಮಗೂ ಒಂದು ಅರ್ಥ ಆಗುತ್ತೆ, ಏನೋ ಒಂದು ಎಮರ್ಜೆನ್ಸಿ ಇರೋದ್ರಿಂದ ಬಂದಿಲ್ಲ ಅಂತ. ಇಲ್ಲ ಅಂದರೆ ಲೈಕ್ ಕೆಲವು ಮಕ್ಕಳು ನಟೋರಿಯಸ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಕಾಲೇಜಿಗೆ ಅಂತ ಬರ್ತಾರೆ, ಇನ್ ಬಿಟ್ವೀನ್ ಎಲ್ಲೋ ಹೋಗೋದು, ಬಂಕ್ ಮಾಡೋದು ಆ ಥರ. ಯಾಕಂದರೆ ಕಾಲೇಜ್ ಮಕ್ಕಳಲ್ವಾ, ಅವ್ರ ಮನಸ್ಥಿತಿಗಳು ಬೇರೆ ಬೇರೆ ಥರ ಇರುತ್ತೆ. ಸೊ ಹಂಗಿದ್ದಾಗ ಏನು ಮಾಡ್ತೀವಿ ನಾವು, ಯಾವಾಗಲೂ ಡೈರೆಕ್ಟ್ ಟಚ್ಚಲ್ಲಿರೋದ್ರಿಂದ ಪೇರೆಂಟ್ಸ್ ಜೊತೆ, ಸೊ ಡೈರೆಕ್ಟ್ ಟಚ್ಚಲ್ಲಿರೋದ್ರಿಂದ ಪೇರೆಂಟ್ಸ್ಗೂ ಒಂದು ಕಮ್ಯುನಿಕೇಶನ್ ಹೋಗುತ್ತೆ, ನಮಗೂ ಅರ್ಥ ಆಗ್ಬೋದು. ಸೊ ನೆಕ್ಸ್ಟ್ ಅವರು ಈ ಥರ ಕಾಲ್ ಮಾಡಿ ಯಾವಾಗಲೂ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ದಾಗ ದೇ ವಿಲ್ ಬಿ ರೆಗ್ಯುಲರ್ ಆಗಿ ಕ್ಯಾಂಪಸ್ಗೆ ಬಂದ್ರೇ ಅಕಾಡೆಮಿಕ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋದು. ಸೊ ಅದಾದಮೇಲೆ ಈಗ ಫಸ್ಟ್ ಟೆಸ್ಟು, ಸೆಕೆಂಡ್ ಮಂತ್ಲಿ ಟೆಸ್ಟು, ಮಿಡ್ ಟರ್ಮ್ ಎಕ್ಸಾಮು, ಈ ಥರ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಆ್ಯಸ್ ಪರ್ ದ PU ಬೋರ್ಡ್ನಿಂದನೇ ಕ್ವೆಶನ್ ಪೇಪರ್ಸ್ ಎಲ್ಲ ಬರುತ್ತೆ. ಸೊ ಎಕ್ಸಾಮ್ ಆದಮೇಲೆ ಇನ್ ಕೇಸ್ ಯಾವುದಾದ್ರು ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ, ಎಕ್ಸಾಂಪಲ್ ಮ್ಯಾಥಮೆಟಿಕ್ಸಲ್ಲಿ ಏನೋ ಕಮ್ಮಿ ಮಾರ್ಕ್ಸ್ ಬಂದಿದೆ, ಆ ಥರ ಇದ್ದಾಗ ಏನು ಮಾಡ್ತೀವಿ, ಆ ಮಗು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಕಂಡಕ್ಟ್ ಮಾಡ್ತೀವಿ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದ್ಮೇಲೆ
ಆ ಮಗುವಿಗೆ ಇನ್ಯಾವ ಥರ ಸಪೋರ್ಟ್ ಕೊಡ್ಬೋದು, ಇಲ್ಲ ಮ್ಯಾಥ್ಸಲ್ಲಿ ಮಾತ್ರ ವೀಕ್ ಇದ್ದಾರಾ, ಫಿಸಿಕ್ಸ್ ಇದು ಕೆಮಿಸ್ಟ್ರಿಯಲ್ಲೆಲ್ಲ ಚೆನ್ನಾಗಿ ಮಾಡಿರ್ಬೋದು. ಸೊ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅಂದರೆ ಆ ಸಬ್ಜೆಕ್ಟಲ್ಲೇ ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸಸ್, ಮತ್ತೆ ಇನ್ನೊಂದು ಕಡೆ ಟ್ಯೂಷನ್ ಹುಡ್ಕೊಂಡೋಗಿ ಮತ್ತೆ ಕೋಚಿಂಗ್ ಅಲ್ಲಿ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ನೀಡ್ ಬೇಸ್ಡ್ ಕೋಚಿಂಗ್. ಸೊ ಅವ್ರಿಗೆ ಏನ್ ನೆಸೆಸಿಟಿ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ ಆ ನೀಡ್ ಬೇಸಿಸ್ ಮೇಲೆ ವಿ ವಿಲ್ ಟೀಚ್ ದೆಮ್. ಸೊ ಆ ರೆಮಿಡಿಯಲ್ ಕ್ಲಾಸಸ್ ಅಂತ ಏನು ಕಂಡಕ್ಟ್ ಮಾಡ್ತೀವಲ್ಲ, ಅಥವಾ ಎಕ್ಸ್ಟ್ರಾ ಕ್ಲಾಸಸ್ ಏನು ಕಂಡಕ್ಟ್ ಮಾಡ್ತೀವಲ್ಲ, ಆ ಎಕ್ಸ್ಟ್ರಾ ಕ್ಲಾಸಸ್ಸಲ್ಲಿ ಆ ಮಕ್ಕಳಿಗೆ ಇಷ್ಟು ಕ್ವೆಶನ್ಸ್ ಅಂತ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಕೊಟ್ಟು ಅದನ್ನೇ ಮತ್ತೆ ಓದಿಸಿ ಟೆಸ್ಟ್ ಬರೆಯೋಗೂ ಬಿಡೋದಿಲ್ಲ, ಬರೆದು ತೋರಿಸಿ ಹೋಗಬೇಕು. ಸೊ ಪ್ರಿಯರ್ ಇನ್ಫಾರ್ಮೇಶನ್ ಪೇರೆಂಟ್ಸ್ಗೆಲ್ಲ ಕೊಟ್ಟಿರ್ತೀವಿ. ಇನ್ ಕೇಸ್ ಆ ರೆಮಿಡಿಯಲ್ ಅಥವಾ ಎಕ್ಸ್ಟ್ರಾ ಕ್ಲಾಸಸ್ ಬರದೇ ಇದ್ದೂ ಕಾಲ್ಸ್ ಹೋಗುತ್ತೆ, ಪೇರೆಂಟ್ಸ್ಗೆ ಕಾಲ್ ಮಾಡಿ ದಯವಿಟ್ಟು ಕಳಿಸ್ಕೊಡಿ ಅಂತ ಹೇಳಿ. ಈ ಥರ ಎಲ್ಲ ಮಾಡೋದ್ರಿಂದನೇ ನಮ್ಮಲ್ಲಿ ಎಕ್ಸಲೆಂಟ್ ರಿಸಲ್ಟ್ ಎಲ್ಲ ಬಂದಿದೆ. ಓಕೆ, ಇಂಟಿಗ್ರೇಟೆಡ್ ಕರಿಕ್ಯುಲಮ್ ಬಗ್ಗೆ ತಮ್ಮ ಕಾಲೇಜ್ನಲ್ಲಿ ಹೇಗಿದೆ ತಾವು ತಿಳಿಸೋದಾದ್ರೆ? ಸೈನ್ಸ್ ಸ್ಟ್ರೀಮಲ್ಲಿ PCMB, PCMC, ಕಾಮರ್ಸಲ್ಲಿ ಹೇಳಿದಾಗೆ CEBA, SEBA, SMBA ಇದೆ. ಈಗ ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ, ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬೇಕಾದಾಗ ದೇ ವಿಲ್ ಗೋ ಟು ಮಲ್ಟಿಪಲ್ ಲೊಕೇಶನ್ಸ್. ಈಗ ಬಿ ಇಟ್ ದ JEE ಎಕ್ಸಾಮ್ ಆರ್ ನೀಟ್ ಆಗಲಿ ಅಥವಾ KCET ಆಗಲಿ, ದೇ ಸ್ಟಾರ್ಟ್ ಗೋಯಿಂಗ್ ಫಾರ್ ಡಿಫ್ರೆಂಟ್ ಕೋಚಿಂಗ್ ಸೆಂಟರ್ಸ್. ಬಟ್ ಈಗ ಇದು ಎಲ್ಲ ಟ್ರೈನಿಂಗ್ ಒಂದೇ ಕ್ಯಾಂಪಸಲ್ಲಿ ಸಿಕ್ಕಿದಾಗ ಇಟ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಫಾರ್ ದ ಸ್ಟೂಡೆಂಟ್ಸ್. ಅಂದರೆ ವೆನ್ ಇಟ್ ಕಮ್ಸ್ ಟು ಫೀಸ್ ಪಾಯಿಂಟ್ ಆಫ್ ವ್ಯೂ, ಇಲ್ಲೂ ಫೀಸ್ ಕಟ್ಟಬೇಕಾಗುತ್ತೆ, ಹೊರಗಡೆನೂ ಫೀಸ್ ಕಟ್ಟಬೇಕಾಗುತ್ತೆ. ಬಟ್ ಇಲ್ಲಿ ಒಂದೇ ಕಡೆ ಇದ್ದಾಗ ಡೆಫಿನೆಟ್ಲಿ 50% ಬರ್ಡನ್ ಅವ್ರಿಗೆ ಕಡಿಮೆ ಆಗುತ್ತೆ. ಟ್ರಾವೆಲಿಂಗ್ ಟೈಮ್ ಆಲ್ಸೋ ಗೆಟ್ಸ್ ಸೇವ್ಡ್. ಆ್ಯಂಡ್ ಎಲ್ಲ ಟೀಚರ್ಸ್ ಒಂದೇ ಕ್ಯಾಂಪಸಲ್ಲಿ ಇರೋದ್ರಿಂದ ದ ಕೋಆರ್ಡಿನೇಷನ್ ಬಿಕಮ್ಸ್ ವೆರಿ ಈಸಿ. ಸೊ ಪೇರೆಂಟ್ಸ್ಗೆ ಏನಂದರೆ ಎವ್ರಿಥಿಂಗ್ ಇಸ್ ಅಂಡರ್ ಒನ್ ರೂಫ್. ಸೊ ಹಾಗಾಗಿ ಬೆಳಗ್ಗೆ ಮಕ್ಕಳು ಬಂದಾಗ ಸಂಜೆ ಅವರು 5 ಗಂಟೆ 6 ಗಂಟೆ ಮನೆ ಸೇರಿದಾಗ ಕಂಪ್ಲೀಟ್ ಪ್ಯಾಕೇಜ್ ಇಸ್ ಟೇಕನ್ ಕೇರ್. ಸೊ ನಮ್ಮ ಕ್ಯಾಂಪಸಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ವಿ ಆರ್ ಟ್ರೈನಿಂಗ್ ದ ಸ್ಟೂಡೆಂಟ್ಸ್ ಫಾರ್ ದಿ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್, for the National Eligibility Cum Entrance Test, and for the Karnataka Common Entrance Test. And we have teachers from the top IITs, from NITs, and even the top colleges pan India, and we've got excellent result. Along with the Along with the regular board teaching, we also have the training for the integrated programs. And for the commerce students anta bandaga, most of them would be interested in CA. So we also give them the CA foundations. ಫಸ್ಟ್ ಪೇರೆಂಟ್ಸ್ಗಳ ಮೈಂಡ್ಗೆ ಬರೋದು ಕ್ಯಾಂಪಸ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಕ್ಯಾಂಪಸ್ ಭಾರಿ ಚೆನ್ನಾಗಿದೆ ಅನ್ನುವಂಥದ್ದು. ಸೊ ನಿಮ್ಮ ಕ್ಯಾಂಪಸ್ ಬಗ್ಗೆ ತಾವು ಹೇಳೋದಾದರೆ ಏನು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ದಾವೆ? ನಮ್ಮ ಕ್ಯಾಂಪಸ್ಗೆ ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದಿದೆ. ಸೊ ಸ್ಪೇಷಿಯಸ್ ಆಗಿದೆ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಡಿಜಿಟಲ್ ಕ್ಯಾಂಪಸ್. ಮತ್ತೆ ಕ್ಲಾಸ್ ರೂಮ್ಸ್ ಬಂದು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಇದೆ. ಎಲ್ಲ ಕ್ಲಾಸ್ ರೂಮಲ್ಲೂ ಡಿಜಿಟಲ್ ಬೋರ್ಡ್ಸ್ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ಪಾಠ ಮಾಡಬೇಕಾದ್ರೆ ಬರೀ ಪಾಠ ಮಾಡಿಕೊಂಡು ಬೋರ್ಡ್ ಮೇಲೆ ಬರ್ಕೊಂಡು ಹೋದ್ರೆ ಮಕ್ಳಿಗೆ ಅರ್ಥ ಆಗೋದಿಲ್ಲ. ಸೊ ಡಿಜಿಟಲ್ ಬೋರ್ಡ್ಸ್ ಇರೋದ್ರಿಂದ ವಿ ಕ್ಯಾನ್ ಇನ್ಸರ್ಟ್ PPTs, PDFs, ವಿಡಿಯೋಸ್, ಡಯಾಗ್ರಾಮ್ಸ್ ಎಲ್ಲ ಇನ್ಸರ್ಟ್ ಮಾಡಿ ಸೊ ಅವ್ರಿಗೆ ಹೇಳ್ಕೊಟ್ಟಾಗ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ಎಲ್ಲ ಕ್ಲಾಸ್ ರೂಮ್ಸಲ್ಲೂ ಇದೆ. ಮೀನ್ ವೈಲ್ ನಮ್ಮ ಕ್ಯಾಂಪಸ್ಸಲ್ಲಿ ವೆಲ್ ಎಕ್ವಿಪ್ಡ್ ಲ್ಯಾಬ್ರೇಟ್ರೀಸ್ ಇದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಕಂಪ್ಯೂಟರ್ಸ್ ಲ್ಯಾಬ್ರೇಟ್ರೀಸ್ ಇದೆ. ಮತ್ತು ವಿ ಡೂ ಹ್ಯಾವ್ ಲೈಬ್ರರಿ. ಸೊ ಇನ್ ಕೇಸ್ ಮಕ್ಕಳೇನಾದರೂ ರೆಫರೆನ್ಸ್ ಬುಕ್ಸ್ ಬೇಕು, ಟೆಕ್ಸ್ಟ್ ಬುಕ್ಸ್ ಬೇಕು, ಇಲ್ಲ ಸ್ಟಡಿ ಮೆಟೀರಿಯಲ್ಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್, ಈ ಥರ ಇದ್ದಾಗ ಮಕ್ಕಳು ಹೋಗಿ ಬುಕ್ಸ್ನೆಲ್ಲ ಬೇಕಾದರೆ ಬಾರೋ ಮಾಡ್ಕೊಂಡು ಅವ್ರ ಮನೆಗೆ ತೊಗೊಂಡೋಗಿ ಕೂಡ ಓದ್ಬೋದು. ಸೊ ಇದಲ್ಲದೆ ನಮ್ಮಲ್ಲಿ ಕೆಫೆ, ಕಾಫಿ ಡೇ, ಕ್ಯಾಂಟೀನ್ ಫೆಸಿಲಿಟಿ, ಮತ್ತು ಗ್ರೌಂಡ್ ಫೆಸಿಲಿಟಿ ಇದೆ. ಮೇಜರ್ಲಿನೂ ಗ್ರೌಂಡ್ ಪ್ಲೇ ಗ್ರೌಂಡ್ ಇರೋದ್ರಿಂದ ಸೊ ಬೆಳಗ್ಗೆ 8:15 4:15 ಕಂಟಿನ್ಯೂಸ್ ಕ್ಲಾಸಸ್ ಕೊಡ್ತಾ ಹೋದ್ರೆ ಮಕ್ಕಳಿಗೆ ಸೊ ದೇ ವಿಲ್ ಬಿ ಸ್ಟ್ರೆಸ್ಫುಲ್. ಸೊ ಇನ್ ಬಿಟ್ವೀನ್ 1 hour ನಾವೇನಾದ್ರೂ ಅವ್ರಿಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂತ ಕೊಟ್ಟು ಅವ್ರು ವಾಪಸ್ ಬಂದಾಗ ದೇ ವಿಲ್ ಬಿ ವೆರಿ ಹ್ಯಾಪಿ. ಮತ್ತೆ ನೆಕ್ಸ್ಟ್ ಪೀರಿಯಡ್ನ ಇನ್ನು ಖುಷಿಯಿಂದ ಅವರು ಕಲಿತಾರೆ. ಸೊ ಪ್ರೆಸಿಡೆನ್ಸಿ ಕ್ಯಾಂಪಸ್ ಮತ್ತೆ ಗ್ರೀನರಿ ಆಗಿ ಕೂಡ ಇದೆ. ಸೊ ಇಟ್ ಈಸ್ ಎಕ್ಸಲೆಂಟ್. ಓಕೆ ಮ್ಯಾಮ್, ಆ್ಯಸ್ ಅ ಪ್ರಿನ್ಸಿಪಲ್ ತಾವಂತೂ ಸಾಕಷ್ಟು ಸ್ಟೂಡೆಂಟ್ಸ್ಗಳನ್ನು ನೋಡಿರ್ತೀರ. ಪ್ರತಿ ವರ್ಷವೂ ಕೂಡ ಡಿಫ್ರೆಂಟ್ ಸ್ಟೂಡೆಂಟ್ಸ್ಗಳು ಬರ್ತಾ ಇರ್ತಾರೆ. ಇವಾಗಂತೂ ಜೆನ್ಸಿ ಮಕ್ಕಳು. ಸೊ ನೀವು ಏನು ಡಿಫ್ರೆನ್ಸ್ ಕಾಣ್ತಾ ಇದ್ದೀರಾ ಮಕ್ಕಳಲ್ಲಿ ಅವಾಗಕ್ಕೂ ಇವಾಗಕ್ಕೂ? ಸೊ ಆಲ್ಮೋಸ್ಟ್ 15 ಬ್ಯಾಚಸ್ ಆಫ್ ಸ್ಟೂಡೆಂಟ್ಸ್ನ ನಾನು ನೋಡಿದ್ದೀನಿ. ಈಗ ನಾವು ಓದಬೇಕಾದ್ರೆ ಹೇಗಿತ್ತಂದರೆ, ಚೆನ್ನಾಗಿ ಓದೋ ಮಕ್ಕಳು ಸೈನ್ಸ್, ಮೀಡಿಯೋಕರ್ಸ್ ಇದ್ದಾಗ ಕಾಮರ್ಸ್, ಲಾಸ್ಟ್ ಬೆಂಚ್ ತರಲೆ ಮಾಡೋರು ಓದು ಅಷ್ಟು ಬರ್ತಿಲ್ಲ ಅಂದಾಗ ಅವರಿಗೆ ಆರ್ಟ್ಸ್. ದಿಸ್ ವಾಸ್ ಅ ಸ್ಟ್ಯಾಂಡರ್ಡ್ ವೇ ಆಫ್ ಟೆಲಿಂಗ್ ಇಟ್. ಬಟ್ ಈಗ ಆ ಥರ ಇಲ್ಲ. ಈವನ್ ದ ಸ್ಟೂಡೆಂಟ್ ಹೂ ಇಸ್ ಆ್ಯಕ್ಚುಲಿ ಅ ಟಾಪರ್ ವುಡ್ ಪ್ರಿಫರ್ ಟೇಕಿಂಗ್ ಆರ್ಟ್ಸ್. ಆ್ಯಂಡ್ ಸಂಬಡಿ ಹೂ ವಾಂಟ್ಸ್ ಟು ಎಕ್ಸ್ಪ್ಲೋರ್ ಸೈನ್ಸ್ ವಿಲ್ ಸ್ಟಾರ್ಟ್ ಟೇಕಿಂಗ್ ಸೈನ್ಸ್. ಈಗ ಆಗಲ್ಲ ಸಬ್ಜೆಕ್ಟ್ಸ್ ವೇ ಸ್ಪೆಸಿಫಿಕ್, ಇದೇ ಓದಬೇಕು, ಬೇರೆ ಆಪ್ಷನ್ ಸಿಗ್ತಿರಲಿಲ್ಲ. ಬಟ್ ಈಗ ಏನಾಗ್ತಿದೆ, multidisciplinary. So multidisciplinary andre it's almost like a fruit bowl. You have different types of fruits in one bowl. So different subjects you study together. We also have interdisciplinary.
ಈಗ interdisciplinary something like a smoothie. Nothing specific, you just mix everything, it becomes one common subject. So students want to explore something of this kind. They feel that just by getting one single job, I cannot achieve my dream. They want to go around the world. They want to explore things. ಈಗ ನಾವು ಮಕ್ಕಳಿಗೆ ಯಾಕೆ ನೀನು ಈ ಕಾಂಬಿನೇಷನ್ ತೊಗೋತಿದ್ಯಾ, ಯಾಕೆ ಇದು ತೊಗೊಂಡಿಲ್ಲ ಅಂದರೆ ಮೇಡಮ್ ಅದ್ರಲ್ಲಿ ವೈಬ್ಸ್ ಇಲ್ಲ ಅಂತಾರೆ. ಐ ಎಕ್ಸಾಕ್ಟ್ಲಿ ಡೋಂಟ್ ನೋ ವಾಟ್ ದೇ ಮೀನ್ ಬೈ ದೀಸ್ ವೈಬ್ಸ್. ಮ್ಯಾಮ್ ವೈಬ್ಸ್ ಇಲ್ಲ, ಸೊ ಐ ಡೋಂಟ್ ವಾಂಟ್ ಸೈನ್ಸ್. ಆರ್ಟ್ಸಲ್ಲಿ ಹೇಗೂ ನನಗೆ ವೈಬ್ಸ್ ಇದೆ, ಐ ಜಸ್ಟ್ ವಾಂಟ್ ಟು ಡೂ ಹ್ಯುಮ್ಯಾನಿಟೀಸ್ ಅಂತ ಹೇಳ್ತಾರೆ. ಸೊ ಚಿಲ್ಡ್ರನ್ ವಾಂಟ್ ಟು ಎಕ್ಸ್ಪ್ಲೋರ್ ಥಿಂಗ್ಸ್ ಆ್ಯಂಡ್ ಬಿಗಿನಿಂಗ್ ಸ್ಯಾಲ್ರಿ ಇಟ್ ಸೆಲ್ಫ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅ 6 digit ಸ್ಯಾಲ್ರಿ. ಸ್ಪೆಷಲಿ ಮಕ್ಕಳಲ್ಲಿ ಏನಿರುತ್ತೆ ಅಂತಂದರೆ 10ನೇ ಕ್ಲಾಸ್ ಮುಗಿದ ತಕ್ಷಣ 10ನೇ ಕ್ಲಾಸ್ ಅಂದ ತಕ್ಷಣ ಮಕ್ಕಳನ್ನು ಏನೂ ಬೇಡ, ಬರೀ ಎಜುಕೇಷನ್ ಫೋಕಸ್ ಮಾಡುವಂಥ ಒಂದು ವರ್ಷ ಕೋರ್ಸ್ ಬಿಟ್ಟಿರ್ತಾರೆ ಪೇರೆಂಟ್ಸ್ಗಳು. ಆ ನಂತರದಲ್ಲಿ ನಾನು PUC ಹೋದ ನಂತರದಲ್ಲಿ ನನಗೆ ಇಷ್ಟ ಇರುವಂಥದ್ದು ನಾನು ಡಾನ್ಸ್ ಮಾಡ್ತೀನಿ ಅಥವಾ ಬೇರೆ ಏನೇನೋ ಮಾಡ್ತೀನಿ, ನನಗೆ ಆ ಆಪರ್ಚುನಿಟಿ ಒಂದು ಕಾಲೇಜಲ್ಲಿ ಸಿಗಬೇಕು ಅನ್ನುವಂಥ ಆಸೆ ತುಂಬ ಮಕ್ಕಳಲ್ಲಿ ಇರುತ್ತೆ. ತಮ್ಮಲ್ಲಿ ಹೆಂಗೆ ಮ್ಯಾಮ್? ಸ್ಪೋರ್ಟ್ಸ್ ಅಂತ ಬಂದಾಗ ನಮ್ಮಲ್ಲಿ ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ಸಪೋರ್ಟ್ ಮಾಡ್ತೀವಿ. ಇಂಡೋರ್ ಅಂತ ಬಂದರೆ ಲೈಕ್ ಚೆಸ್ಸು, ಕ್ಯಾರಮು, ಟೇಬಲ್ ಟೆನ್ನಿಸು ಎಲ್ಲ ಇದೆ. ಔಟ್ಡೋರ್ ಅಂತ ಬಂದಾಗ ಫುಟ್ಬಾಲ್, ವಾಲಿಬಾಲ್, ಬ್ಯಾಡ್ಮಿಂಟನ್, ಕ್ರಿಕೆಟ್ ಇದೆಲ್ಲ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀವಿ. ಕೋಚ್ ಕೂಡ ಇದ್ದಾರೆ ನಮ್ಮಲ್ಲಿ. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತಂದರೆ ನಮ್ಮಲ್ಲಿ ಎತ್ನಿಕ್ ಡೇ ಅಂತ ಮಾಡ್ತೀವಿ, ಫ್ರೆಷರ್ಸ್ ಡೇ ಅಂತ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಆ್ಯಕ್ಟಿವಿಟಿ, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಆ್ಯಕ್ಟಿವಿಟಿ, ಎವ್ರಿ ಮಂತ್ 1 or ಅದರ್ ಆ್ಯಕ್ಟಿವಿಟೀಸ್ ಅಂತೂ ಮಾಡೇ ಮಾಡ್ತೀವಿ. ಹ್ಯಾಲೋವಿನ್ಸ್ ಡೇ ಅಂತ ಮಾಡ್ತೀವಿ. ಸೊ ಎನ್ವೈರ್ಮೆಂಟಲ್ ಡೇ, ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸು, ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ಸು ಇದೆಲ್ಲ ನಡೆಯುತ್ತೆ ಮ್ಯಾಮ್. ಇದನ್ನೆಲ್ಲ ಬಿಟ್ಟು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ. ಸೊ ಸೆಮಿನಾರ್ ಸೆಷನ್ಸ್ ಇರುತ್ತೆ. ಸೊ ಈ ಥರ ಸೆಷನ್ಸ್ ಎಲ್ಲ ಮಾಡಿದಾಗ ಇದು ಎಲ್ಲ ಸ್ಟೂಡೆಂಟ್ಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ ಅವ್ರದ್ದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಲೈಕ್ ಅವ್ರಿಗೆ ಆ್ಯಡೆಡ್ ಅಡ್ವಾಂಟೇಜ್. ಈವನ್ ದೇ ಕ್ಯಾನ್ ಎನ್ಹಾನ್ಸ್ ದೇರ್ ನಾಲೆಜ್. ಸೊ ಈ ಥರ ಇರುತ್ತೆ ಮ್ಯಾಮ್. ಬಟ್ ವೈ ಪ್ರೆಸಿಡೆನ್ಸಿ, ನೀವೇನು ಹೇಳ್ತೀರಾ? It's a excellent question. If I'll justify, then you should actually answer me why not presidency. So I can tell you few points because we have many. One I can say is academic excellence, because ನಮ್ಮ ಯಲಹಂಕ PU ಕಾಲೇಜ್ ಶುರುವಾಗಿರೋದು 2019 ಅಲ್ಲಿ. So we have excellent dedicated teachers. So it was ನಮ್ಮದು 50 years legacy ಇರೋದ್ರಿಂದ we have had teachers who have worked with us even for more than 30-40 years. And all are experienced, all are qualified, trained teachers, and they are very dedicated staff. So over a period of the 7 years, we have always got excellent result because of these dedicated teachers who are actually the pillars of any organization. Second, helbekandre, as madam rightly said, we have the holistic development. We just don't focus only on the academics. Other than academics, we have sports, we have culturals. So we also encourage students to go to national, international level. So hagidaga a child will always feel stress free. So whatever is the inner talent of the child is definitely got outside. Third, I can say infrastructure. As madam rightly said, we have everything in one umbrella. And most important, we also provide hostel facilities. So there are students who come from outside Karnataka, Bidar, Gulbarga, Hasan, Sumar kadinda students bartare. So avrige we have separate boys and separate girls hostel. Completely avrige ella facilities irutte, right from the warden, CCTV, food, everything is taken care. So hagagi we have students coming from across Karnataka itself. And fourth, if I have to mention, it is definitely the integrated curriculum. The entire integrated curriculum onde campus al sikdaga, so for parents it is going to be a cakewalk. So keeping all this in mind, I always feel that presidency will be a very good option. ಓಕೆ ಮ್ಯಾಮ್, ಆ್ಯಕ್ಚುಲಿ ತಮ್ಮ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಫೆಸಿಲಿಟಿ ಏನಾದರೂ ಇದೆಯಾ ಹೇಗೆ ವಿದ್ಯಾರ್ಥಿಗಳಿಗೆ? ಸ್ಕಾಲರ್ಶಿಪ್ ಆಪ್ಷನ್ ಅಂತ ಬಂದಾಗ ವಿ ಹ್ಯಾವ್ ಮೆರಿಟ್ ಕನ್ಸೆಷನ್ಸ್. ಅಬೋವ್ 95% ಬರೋ ಮಕ್ಕಳಿಗೆ ಜಾಸ್ತಿ ಕನ್ಸೆಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಲಾಟ್ ಬಂದು 90 to 95. ಇನ್ ಕೇಸ್ ಅಬೋವ್ 95 ಬಂದಿಲ್ಲ, 90 to 95 ಬಂತು ಅಂದರೆ ಆ ಮಕ್ಕಳಿಗೆ ಅವ್ರದ್ದೇ ಆದ ಡಿಫ್ರೆಂಟ್ ಕನ್ಸೆಷನ್ ಅಮೌಂಟ್ಸ್ ಇರುತ್ತೆ. ಇದಲ್ಲದೆ ನಮ್ಮಲ್ಲಿ OBC ಕನ್ಸೆಷನ್ಸ್ ಅಂತ ಬರುತ್ತೆ, SC ST ಕೆಟಗರಿ ಕನ್ಸೆಷನ್ಸ್, ಮತ್ತೆ ಗರ್ಲ್ ಚೈಲ್ಡ್ ಕನ್ಸೆಷನ್ ಕೂಡ ಇದೆ. ಇನ್ ಕೇಸ್ ಈಗ ಫ್ಯಾಮಿಲಿಯಲ್ಲಿ ಲೈಕ್ ಸಿಂಗಲ್ ಪೇರೆಂಟ್ಸ್ ಅಂತ ಇರ್ತಾರಲ್ವಾ, ಸೊ ಅವ್ರಿಗೆ ಫ್ಯಾಮಿಲಿ ರನ್ ಮಾಡೋದೇ ಕಷ್ಟ ಇರುತ್ತೆ, ಅಂತ ಮಕ್ಕಳಿಗೆ ಸಿಂಗಲ್ ಪೇರೆಂಟ್ ಕನ್ಸೆಷನ್ಸ್ ಕೂಡ ಸಿಗುತ್ತೆ. ಸೊ ಇದಲ್ಲದೆ ಈಗ ಪೇರೆಂಟ್ಸ್ ಅಪ್ಪ ಅಥವಾ ಅಮ್ಮ ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟು, ಡಿಫೆನ್ಸ್ ಅಲ್ಲೇನಾದರೂ ಸರ್ವ್ ಮಾಡ್ತಿದ್ರೆ, ಸೊ ಅಂಥ ಮಕ್ಕಳಿಗೆ ಪೊಲೀಸ್ ಕನ್ಸೆಷನ್ಸು, ಡಿಫೆನ್ಸ್ ಕೋಟಾ ಮೇಲೆ ಕನ್ಸೆಷನ್ ಸಿಗುತ್ತೆ. ಆಸ್ ಅ ಪೇರೆಂಟ್ಸ್ಗಳಿಗೆ ತಾವೇನು ಹೇಳ್ತೀರಾ? ಪ್ರೆಸಿಡೆನ್ಸಿ ಯಾಕೆ ತಗೋಬೇಕು? ಪ್ರೆಸಿಡೆನ್ಸ್ನ ಯಾಕೆ ಅವರು ಆಪ್ಟ್ ಮಾಡಬೇಕು? ಈಗ ಫಾರ್ ಎಕ್ಸಾಂಪಲ್, ಲೆಟ್ಸ್ ಅಸ್ಯೂಮ್ I'm a parent
ಒಂದು 3 ವರ್ಷದ ಮಗುನ ನಾನು ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಜಾಯಿನ್ ಮಾಡಿಸ್ತೀನಿ. ನರ್ಸರಿ, ಐಡಿಯಲಿ ನರ್ಸರಿ. ಸೊ ನರ್ಸರಿ, LKG, UKG 3 ವರ್ಷ ಪ್ರೀ ಪ್ರೈಮರಿ ಆದಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಸೊ ಆಲ್ಮೋಸ್ಟ್ 13 ವರ್ಷ ಅವ್ರು ನಮ್ಮ ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಓದ್ತಾರೆ. ಸೊ ಸ್ಕೂಲ್ ಲೈಫ್ ಮುಗಿದ್ಮೇಲೆ ನೆಕ್ಸ್ಟ್ ದೇ ಕಮ್ ಟು ಒನ್ ಆಫ್ ಅವರ್ PU ಕ್ಯಾಂಪಸಸ್. ಸೊ ಅಲ್ಲಿ 2 ವರ್ಷ ಅವ್ರದ್ದು ವ್ಯಾಸಂಗ ಮುಗಿಯುತ್ತೆ. Next they want to go either for degree or they want to go for engineering. They will join our university. So minimum 3 to 4 years they will complete their degree programs. Then further maybe they want to do their post graduation. ಮತ್ತೆ ಇನ್ನೊಂದು 2 ವರ್ಷ. Then if at all students are interested say in research, ಅಲ್ಲಿ ಒಂದು 4 to 5 years they will do their research. So ನೀವೆಲ್ಲ ಲೆಕ್ಕಾಚಾರ ನೋಡಿದ್ರೆ on an average 24 to 25 years a child will complete in presidency. ಸೊ ಸ್ಟಾರ್ಟಿಂಗ್ ಆ ಬೇಬಿ ಸ್ಟೆಪ್ಸ್ ಇಡೋ ಟೈಮಲ್ಲಿ ಮಗು ಒಳಗಡೆ ಬಂದಾಗ ನರ್ಸರಿಯಲ್ಲಿ ದ ಚೈಲ್ಡ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ಆಫ್ಟರ್ 25 years we will be giving the child back to the parent along with the offer letter in hand, because we have a very good placement in our university where students are selected in any of the top companies across the world. So along with their degree they have the offer letter in their hand well before getting their degree, and they step into the society. So when everything is available under one roof, definitely parents can opt for us. ಪೇರೆಂಟ್ಸ್ಗಳು ನೋಡೋದು ಒಂದು ಕಾಲೇಜ್ನಲ್ಲಿ ಎಷ್ಟು ರ್ಯಾಂಕ್ ಬಂದಿದೆ ಅನ್ನೋದನ್ನು, ಈ ಕಾಲೇಜಲ್ಲಿ ತುಂಬ ಮಕ್ಕಳು ರ್ಯಾಂಕ್ ಬಂದಿದ್ದಾರೆ, ಒಳ್ಳೆ ಎಜುಕೇಷನ್ ಇದೆ ಅನ್ನುವಂಥದ್ದು ಒಂದು ಥಾಟ್ ಅದನ್ನು ನೋಡಿದ ತಕ್ಷಣ ಪೇರೆಂಟ್ಸ್ಗಳಿಗೆ ಗೊತ್ತಾಗುತ್ತೆ. ಸೊ ನಿಮ್ಮಲ್ಲಿ ಸ್ಟೂಡೆಂಟ್ಸ್ಗಳು ಎಷ್ಟು ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ, ಪ್ರತಿ ವರ್ಷ ಎಷ್ಟು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾರೆ, ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡೋದಾದರೆ? ಈ ವರ್ಷ ಅಂತ ಬಂದಾಗ ವಿ ಹ್ಯಾವ್ ಎಕ್ಸಲೆಂಟ್ ರಿಸಲ್ಟ್ಸ್ ಮ್ಯಾಮ್. 99% ಆಫ್ ರಿಸಲ್ಟ್ಸ್ ಇದೆ. ಸೊ ಆಲ್ಮೋಸ್ಟ್ 800 ಮಕ್ಕಳು ಎಕ್ಸಾಮ್ ಬರೆದಿದ್ರು, ಇನ್ಕ್ಲೂಡಿಂಗ್ ಸೈನ್ಸ್ ಆ್ಯಂಡ್ ಕಾಮರ್ಸ್. ಔಟ್ ಆಫ್ 800 ಸ್ಟೂಡೆಂಟ್ಸ್ ಮೋರ್ ದೆನ್ 300 ಸ್ಟೂಡೆಂಟ್ಸ್ ದೇ ಗಾಟ್ ಡಿಸ್ಟಿಂಕ್ಷನ್ಸ್. ಮತ್ತೆ ಸ್ಟೇಟ್ ರ್ಯಾಂಕ್ಸ್, ತುಂಬ ಮಕ್ಕಳು ಸ್ಟೇಟ್ ರ್ಯಾಂಕ್ಸ್ ಕೂಡ ತೆಗೆದಿದ್ದಾರೆ. ಸೊ ಬಿಲೋ 30 ರ್ಯಾಂಕ್ಸ್, ಫಸ್ಟ್ ಸೆಕೆಂಡ್ ಥರ್ಡ್ ಆ ಥರ ತಗೊಂಡ್ರೆ ಬಿಲೋ 30 ರ್ಯಾಂಕ್ಸ್ ಅಂತಾನೆ ಆಲ್ಮೋಸ್ಟ್ ಲೈಕ್ 60 to 70 ಸ್ಟೂಡೆಂಟ್ಸ್ ದೇ ಆರ್ ಇನ್ ದಟ್ ಕ್ಯಾಟಗರಿ. ಸೊ ಎಕ್ಸಲೆಂಟ್ ರಿಸಲ್ಟ್ಸ್ ಇದೆ. ಓಕೆ ಮ್ಯಾಮ್, ತಾವು ಆಗ ಹೇಳಿದ್ರಿ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ ಅಂತ. ಸೊ ಈ ಹಾಸ್ಟೆಲ್ ಫೆಸಿಲಿಟಿ ಇರುವಂಥದ್ದು ಆಫ್ಟರ್ PUನ ಅಥವಾ ಮೊದಲೇ ಇದೆಯಾ, ಹೇಗೆ? ಇಲ್ಲ, ನಮಗೆ PU ನಡಿಬೇಕಾದ್ರೇನೆ ದೇ ವಿಲ್ ಬಿ ಎನ್ರೋಲ್ಡ್ ಇನ್ ಟು ದ ಹಾಸ್ಟೆಲ್ಸ್. ಸೊ ಕ್ಲಾಸಸ್ ಅಟೆಂಡ್ ಮಾಡಬೇಕು. ಹೈಸ್ಕೂಲ್ ಸ್ಟೂಡೆಂಟ್ಸ್ ಅವರಿಗೂ ಈ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಅಥವಾ ಜಸ್ಟ್? ಇಲ್ಲ, PU ಮಕ್ಕಳಿಗೆ ಮಾತ್ರ ಈ ಆಪ್ಷನ್. ವಿ ಹ್ಯಾವ್ ಸಪರೇಟ್ ಬಾಯ್ಸ್ ಅಂಡ್ ಸಪರೇಟ್ ಗರ್ಲ್ಸ್ ಹಾಸ್ಟೆಲ್, ಅಂಡ್ ಇಟ್ಸ್ ಬಿನ್ ಕಂಪ್ಲೀಟ್ಲಿ ಬೀನ್ ಮಾನಿಟರ್ಡ್. ವಿ ಹ್ಯಾವ್ ದ ಟೀಚರ್ಸ್, ಸಮ್ ಆಫ್ ದ ಟೀಚರ್ಸ್ ಆಲ್ಸೋ ಸ್ಟೇಯಿಂಗ್ ಇನ್ ದ ಹಾಸ್ಟೆಲ್. ಸೊ ಟೀಚರ್ಸು ಸಹ ಮಾನಿಟರ್ ಮಾಡ್ತಾರೆ, ಅಂಡ್ ವಿ ಹ್ಯಾವ್ ದಿ ಮೇಲ್ ಅಂಡ್ ದಿ ಫೀಮೇಲ್ ವಾರ್ಡನ್ಸ್ ವಿಲ್ ಟೇಕ್ ಕೇರ್, ಅಂಡ್ ಕಂಪ್ಲೀಟ್ CCTV ಕ್ಯಾಮ್ರಾಸ್, ಫುಡ್, ಎವ್ರಿಥಿಂಗ್ ಮೇಂಟೆನೆನ್ಸ್ ಇಸ್ ಟೇಕನ್ ಕೇರ್ ಬೈ ದಿ ಮ್ಯಾನೇಜ್ಮೆಂಟ್ ಇಟ್ ಸೆಲ್ಫ್. ಓಕೆ, ಇವಾಗೊಂದು 10th ಪಾಸ್ ಆಗಿರುವಂಥ ಸ್ಟೂಡೆಂಟ್ ಫಸ್ಟ್ PUಗೆ ಬರ್ತಾರೆ ಅಂತಂದರೆ ಅವರಿಗೊಂದು ಕನ್ಫ್ಯೂಷನ್ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಅವರಿಗೆ ಲೈಫ್ನ ಗೋಲ್ ಬಗ್ಗೆ ಅವರಿಗೊಂದು ಕ್ಲಾರಿಟಿ ಇರಲ್ಲ. ನಾನು ಫ್ಯೂಚರಲ್ಲಿ ಇದಾಗಬೇಕು, ಮತ್ತು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಮತ್ತು ಇನ್ನೇನೋ ಆಗಬೇಕು ಅನ್ನುವಂಥ ಒಂದು ಕ್ಲಾರಿಟಿ ಆ ಮಗುಗಿರೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು 5% ಮಕ್ಕಳಿಗೆ ಆ ಕ್ಲಾರಿಟಿ ಇರಬಹುದೇನೋ, ಉಳಿದವರಿಗೆ ಕ್ಲಾರಿಟಿ ಇರಲ್ಲ. ಬಟ್ ಆ ಮಕ್ಕಳಿಗೆ ತಾವು ಇಲ್ಲ, ಇದರಲ್ಲಿ ಫ್ಯೂಚರ್ ಚೆನ್ನಾಗಿದೆ, ಇದರಲ್ಲಿ ನೀವು ಮುಂದುವರಿಬೇಕು ಅನ್ನೋದನ್ನು ಮೊದಲಿಗೆ ಹೆಂಗೆ ತಿಳಿಸ್ತೀರಾ ಅವರಿಗೆ? ಇನಿಷಿಯಲಿ ಅವ್ರು ಅಡ್ಮಿಷನ್ಗೆ ಅಂತ ಬರ್ತಾರೆ ಮ್ಯಾಮ್. ಅಡ್ಮಿಷನ್ಗೆ ಅಂತ ಬಂದಾಗ ಲೈಕ್ ಕೌನ್ಸಿಲಿಂಗ್ ಸೆಷನ್ಸ್ ನಡೆಯುತ್ತೆ, ಕೆರಿಯರ್ ಕೌನ್ಸಿಲಿಂಗ್ ಸೆಷನ್ಸ್. ಸೊ ಆ ಕೆರಿಯರ್ ಕೌನ್ಸಿಲಿಂಗ್ ಸೆಷನಲ್ಲಿ ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅವ್ರದ್ದು ಫಸ್ಟ್ ಡ್ರೀಮ್ ಏನಿದೆ, ಪರ್ಸೆಂಟೇಜ್ ಏನು ಬಂದಿದೆ. ಈಗ ಪರ್ಸೆಂಟೇಜ್ 10th ಅಲ್ಲಿ 50% ಬಂದು ಅವರು ಡಾಕ್ಟರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು ಅಂದಾಗ ಸ್ವಲ್ಪ ಕಷ್ಟ ಅನಿಸ್ಬೋದು. ಸೊ ಅಡ್ಮಿಷನ್ಗೆ ಅಂತ ಬಂದಾಗ ಪೇರೆಂಟ್ಸು ಇರ್ತಾರೆ, ಮಗುನೂ ಇರ್ತಾರಲ್ವಾ. ಸೊ ವಿ ವಿಲ್ ಸ್ಟಾರ್ಟ್ ಕೌನ್ಸಿಲಿಂಗ್ ದೆಮ್. ಸೊ ಅವ್ರಿಗೆ ತೀರಾ ತುಂಬ ಇಂಟ್ರೆಸ್ಟ್ ಇದೆ ಅಂತ ಅಂದಾಗ ಲೈಕ್ ವಿ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಏನೇನೆಲ್ಲ ಆಪ್ಷನ್ಸ್ ಇರ್ಬೋದು. ಈಗ ಸೈನ್ಸಲ್ಲಿ ಏನೇನೆಲ್ಲ ಮಾಡ್ಬೋದು, ಕಾಮರ್ಸ್ ಆದರೆ ಯಾವ ಥರ ಯಾವ ಕೋರ್ಸ್ ತಗೋಬೋದು, ಇದೆಲ್ಲನೂ ಸ್ಟಾರ್ಟಿಂಗಲ್ಲೇ ನಾವು ವಿ ವಿಲ್ ಗಿವ್ ದೆಮ್ ದ ಇನ್ಫಾರ್ಮೇಷನ್. ಅದ್ರ ಮೇಲೆ ಈವನ್ ವಿ ಸಜೆಸ್ಟ್ ದೆಮ್, ಆ್ಯಂಡ್ ಬೇಸ್ಡ್ ಆನ್ ಪೇರೆಂಟ್ಸ್ ಡಿಸಿಷನ್ ಅವ್ರಿಗೆ ಯಾವ್ದು ಬೇಕೋ ಅದನ್ನು ನಾವು ಆಯ್ಕೆ ಮಾಡ್ಕೊಳಕ್ಕೆ ಕೊಡ್ತೀವಿ. 10th ಎಕ್ಸಾಮ್ ಮುಗೀತು ಮ್ಯಾಮ್, ಇನ್ನೇನು PUC ಆರಂಭ ಆಗೋದಕ್ಕೆ ಸ್ವಲ್ಪ ಟೈಮ್ ಇದೆ. ತಮ್ಮಲ್ಲಿ ಅಡ್ಮಿಷನ್ ಶುರುವಾಗಿದೆಯಾ, ಹೇಗೆ? ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿ 3 ತಿಂಗಳಿಗೆ ಮೇಲಾಗಿದೆ, ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ 500 ಅಡ್ಮಿಷನ್ಸ್. ಸೊ ವಿ ಹ್ಯಾವ್ ಲಿಮಿಟೆಡ್ ಸೀಟ್ಸ್ ಬಿಕಾಸ್ ವಿ ಕೆನಾಟ್ ಕ್ರಾಸ್ ಬಿಯಾಂಡ್ ದ ಪರ್ಮಿಷನ್ಸ್ ಗಿವನ್. ಸೊ ಲಿಮಿಟೆಡ್ ಸೀಟ್ಸ್ ಇದೆ. ಸೊ ಅಡ್ಮಿಷನ್ಸ್ ಆರ್ ಫಿಲ್ಲಿಂಗ್ ವೆರಿ ಫಾಸ್ಟ್ ಬಿಕಾಸ್ ಜಸ್ಟ್ ಮೊನ್ನೆ ತಾನೇ CBSE ರಿಸಲ್ಟ್ಸ್ ಬಂದಿದೆ, ಆ್ಯಂಡ್ ವೆರಿ ಸೂನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇವನ್ ICSE ಆ್ಯಂಡ್ ಸ್ಟೇಟ್ ರಿಸಲ್ಟ್ಸ್. ಸೊ ನನಗೆ ಗೊತ್ತಿರೋಂಗೆ ಇನ್ನೂ ಒಂದು 2-3 ವಾರದಲ್ಲಿ ಆಲ್ ಅವರ್ ಅಡ್ಮಿಷನ್ಸ್ ವಿಲ್ ಬಿ ಕ್ಲೋಸ್ಡ್. ಯೂಶ್ವಲಿ PUC ಅಂದರೆ PUCಯ ಮಕ್ಕಳ ಮನಸ್ಥಿತಿ ಹೆಂಗಿರುತ್ತಂದರೆ ಹದಿಹರೆಯದ ವಯಸ್ಸು, ಟೀನೇಜ್. ಸೊ ಎಜುಕೇಷನ್ ಬಗ್ಗೆ ಪೇರೆಂಟ್ಸ್ಗಳಿಗೆ ಒಂದು ರೀತಿಯಾದಂಥ ಚಿಂತೆ ಆದರೆ ಎಲ್ಲಿ ನಮ್ಮ ಮಕ್ಕಳು ಹಾದಿ ತಪ್ತಾರೋ ಅನ್ನುವಂಥ ಭಯ ಪೇರೆಂಟ್ಸ್ಗಳಿಗೆ ಇದ್ದೇ ಇರುತ್ತೆ. ಈ ಟೈಮಲ್ಲಿ PUC ಟೀಚರ್ಸ್ ಹೆಂಗಿರಬೇಕು ಅಂತಂದರೆ ಪೇರೆಂಟ್ಸ್ಗಳ ಥರನೇ ಇರಬೇಕಾಗತ್ತೆ. ಸೊ ಮಕ್ಕಳು
ಒಂದು ಎಜುಕೇಷನಲ್ಲಿ ಏನಾದರೂ ಹಿಂದುಳಿದು ಸುಸೈಡಲ್ ಥಾಟ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಆ ಮಕ್ಕಳಲ್ಲಿ. ಸೊ ಅವರಿಗೆ ಯಾವ ರೀತಿಯಾಗಿ ಕೌನ್ಸ್ಲಿಂಗ್ ಮಾಡ್ತೀರಾ? ಕೌನ್ಸ್ಲಿಂಗ್ಗೆ ಏನಾದರೂ ಟೀಮ್ ಇದೆಯಾ ನಿಮ್ಮಲ್ಲಿ ಹೇಗೆ ಅಂತ? ಈಗ ನಮ್ಮ ಕಾಲೇಜಲ್ಲಿ ಹೇಗಿದೆ ಅಂದರೆ ಪ್ರತಿ ಕ್ಲಾಸಲ್ಲೂ ವಿ ಹ್ಯಾವ್ 2 ಡೆಡಿಕೇಟೆಡ್ ಟೀಚರ್ಸ್ ಆ್ಯಂಡ್ ದೆರ್ ವಿಲ್ ಬಿ 1 ಸೀನಿಯರ್ ಮೋಸ್ಟ್ ಟೀಚರ್ ಆಲ್ಸೋ, ಮೋರ್ ಎಕ್ಸ್ಪೀರಿಯನ್ಸ್ ಟೀಚರ್. ಈಗ ಟೀಚರ್ ಆಲ್ವೇಸ್ ಇಸ್ ಅ ಸೆಕೆಂಡ್ ಮದರ್. ಕರೆಕ್ಟ್. ಸೊ ಫಸ್ಟ್ ಕನೆಕ್ಟ್ ಮಕ್ಕಳಲ್ಲಿ ಯಾರ ಹತ್ರ ಇರುತ್ತೆ ಅಂದರೆ ಅವ್ರ ಕ್ಲಾಸ್ ಟೀಚರ್ಸ್ ಹತ್ರ ಇರುತ್ತೆ. ಸೊ ಏನೇ ಪ್ರಾಬ್ಲಮ್ ಇಲ್ಲಿ ವಿ ಫಸ್ಟ್ ಟೆಲ್ ದೆಮ್, ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಂದು ನಿಮ್ಮ ಕ್ಲಾಸ್ ಟೀಚರ್. ಸೊ ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಆಗಿರಲಿ, ಇಟ್ ಕುಡ್ ಬಿ ರಿಲೇಟೆಡ್ ಟು ಅಕಾಡೆಮಿಕ್ಸ್ ಆರ್ ಇಟ್ ಕುಡ್ ಬಿ ಆಸ್ ಯು ಸೆಟ್, ಬಿಕಾಸ್ ಇಟ್ಸ್ ಟೀನೇಜ್, ದೇ ವುಡ್ ಹ್ಯಾವ್ ಮಲ್ಟಿಪಲ್ ಅದರ್ ಇಶ್ಯೂಸ್. ಮೇ ಬಿ ಅದನ್ನು ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ, ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಬಿಕಾಸ್ ಆಲ್ಮೋಸ್ಟ್ ದ ಸೇಮ್ ಏಜ್ ಗ್ರೂಪ್. ಸೊ ಹಾಗಾಗಿ ದೇ ವಿಲ್ ಫಸ್ಟ್ ವಾಂಟ್ ಟು ಗೋ ಟಾಕ್ ಟು ದಿಯರ್ ಟೀಚರ್ಸ್ ಆ್ಯಂಡ್ ಟೀಚರ್ಸ್ ಆರ್ ವೆರಿ ಅಪ್ರೋಚಬಲ್. ಸಪೋಸ್ ಟೀಚರ್ಸ್ ಹತ್ರ ಮಾತಾಡಿ ಅವ್ರಿಗೆ ಏನೋ ಒಂದು ಪರಿಹಾರ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ದೇ ವಿಲ್ ಕಮ್ ಆ್ಯಂಡ್ ರೆಕಮೆಂಡ್ ದ student to meet our dedicated student counselors who are available in our campus. So there is a one-to-one interaction with the student counselor and the student, and this will be kept confidential. ಇದನ್ನ ಯಾರ ಜೊತೆನೂ ಅವರೇನು ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡಂಗಿಲ್ಲ. ಸೊ ದೇ ವಿಲ್ ಬಿ ಕೌನ್ಸಿಲಿಂಗ್ ದ ಚೈಲ್ಡ್ ಆನ್ ಅ ರೆಗ್ಯುಲರ್ ಬೇಸಿಸ್ ಆ್ಯಂಡ್ ಬೇಸ್ಡ್ ಆನ್ ದ ಕೈಂಡ್ ಆಫ್ ಪ್ರಾಬ್ಲಮ್, ಬಿಕಾಸ್ ಆಸ್ ಯು ಸೆಡ್ ಸುಸೈಡಲ್ ಟೆಂಡೆನ್ಸಿ ಇದ್ದಾಗ ಇದನ್ನ ಪೇರೆಂಟ್ಸ್ ಗಮನಕ್ಕೆ ತರೋದು ಅವಶ್ಯಕತೆ ಇದೆ. ದೇ ಕೆನಾಟ್ ಹೈಡ್ ದೀಸ್ ಥಿಂಗ್ಸ್. ಸೊ ಆಬ್ವಿಯಸ್ಲಿ ದೇ ವಿಲ್ ಹ್ಯಾವ್ ಟು ಕಾಲ್ ದ ಪೇರೆಂಟ್ಸ್ ಆ್ಯಂಡ್ ಟೆಲ್ ದೆಮ್, ಮಗು ಈ ಥರ ಮಾತಾಡ್ತಿದೆ, ವಾಟ್ ಇಸ್ ದ ರೀಸನ್? ರೀಸನ್ ಕುಡ್ ಬಿ ಮೆನಿ ಥಿಂಗ್ಸ್, ಪ್ರಾಬ್ಲಮ್ಸ್ ಕುಡ್ ಬಿ ಅಟ್ ಹೋಮ್ ಆಲ್ಸೋ, ವಿಚ್ ದ ಪೇರೆಂಟ್ ಇಸ್ ನಾಟ್ ಅವೇರ್, ದ ಚೈಲ್ಡ್ ಇಸ್ ಕೇರ್ ಟು ಟೆಲ್. ಸೊ ಕೌನ್ಸಿಲರ್ಸ್ ವಿಲ್ ಕನ್ವೇ ಇಟ್ ಇನ್ ಅ ರೈಟ್ ವೇ ಟು ದ ಪೇರೆಂಟ್ ದಟ್ ಯುವರ್ ಚೈಲ್ಡ್ ಇಸ್ ಫೇಸಿಂಗ್ so and so problems. So please look into it. So ಎಷ್ಟು ಮಟ್ಟಿಗೆ ನಮಗೆ ಸಹಾಯ ಮಾಡೋಕ್ಕಾಗುತ್ತೋ the counselors will be talking to the parents and making them aware of the problem. ಥ್ಯಾಂಕ್ ಯು ಸೋ ಮಚ್. ಪ್ರೆಸಿಡೆನ್ಸಿ PU ಕಾಲೇಜ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕಾಗಿ ತಮ್ಮಿಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೆಸಿಡೆನ್ಸಿ PU ಕಾಲೇಜ್ನ ಅಡ್ರೆಸ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಪ್ರೆಸಿಡೆನ್ಸಿ PU ಕಾಲೇಜು, ಕೋಗಿಲು, ಯಲಹಂಕ. ದೂರವಾಣಿ ಸಂಖ್ಯೆ 9912117777. ಮತ್ತೊಂದು ಸಂಖ್ಯೆ 9108530748. ಇದೇ ಹೊತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.